ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಆದ ರಾಘವೇಂದ್ರ ಸ್ವಾಮಿಗಳವರ 355ನೇ ವರ್ಷದ ಆರಾಧನಾ ಮಹೋತ್ಸವ ಇದೇ ತಿಂಗಳು 27ರಿಂದ ಮುಂಬರುವ ಸೆಪ್ಟೆಂಬರ್ 2ನೇ ತಾರೀಕು ತನಕ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಮಂತ್ರಾಲಯ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ವಿಶ್ವದ ಬೇರೆ ಬೇರೆ ಕಡೆಗೆ ರಾಘವೇಂದ್ರ ಸ್ವಾಮಿಗಳವರ ಭಕ್ತರೆಲ್ಲ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಿಮಗೆಲ್ಲ ತಿಳಿದಂಥ ವಿಷಯ. ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನ ಸ್ಥಳವಾದ ಮಂತ್ರಾಲಯದಲ್ಲಿ ವಿಶೇಷವಾದ ರೀತಿಯಲ್ಲಿ ಆರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತದೆ. 27ನೇ ತಾರೀಕು ಅವತ್ತು ಧ್ವಜಾರೋಹಣ, ಅದೇ ರೀತಿಯಾಗಿ ಉಪಕರ್ಮ ಮೊದಲಾದಂತಹ ಕಾರ್ಯಕ್ರಮಗಳು. ಇನ್ನು ವಿಶೇಷವಾಗಿ ಈ ಧಾನ್ಯ ಪೂಜೆ ಅನ್ನುವಂತಹದ್ದು ಕೂಡ ಅವತ್ತು ಇಲ್ಲಿ ನಡೀತದೆ. ಲಕ್ಷ್ಮೀ ಪೂಜೆ, ಗೋಪೂಜೆ, ಅಶ್ವಪೂಜೆ, ಈ ಎಲ್ಲ ಪೂಜೆಗಳು ಅವತ್ತು ಸಂಜೆ ನಡೀತದೆ. ಮತ್ತು 28ನೇ ತಾರೀಕು ಉಪಕರ್ಮ ಜೊತೆಯಲ್ಲಿ ಶಾಖೋತ್ಸವ, ಇದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಅವತ್ತು ತಮ್ಮೆಲ್ಲರಿಗೂ ತಿಳಿದ ಹಾಗೆ ನೂತನವಾಗಿ ನಿರ್ಮಿಸಿದಂತಹ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮ ಸಂಜೆ 6:30ರಿಂದ 7 ಗಂಟೆ ಆ ಪ್ರಾಂತದಲ್ಲಿ ನಡೀತದೆ. 29ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಮಹೋತ್ಸವ. ಆ ಪೂರ್ವಾರಾಧನಾ ಮಹೋತ್ಸವದ ವಿಶೇಷ ಅಂತಂದರೆ, ಒಂದು ತೆಪ್ಪೋತ್ಸವ, ಇನ್ನೊಂದು ನಮ್ಮ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಹೊರಗಿನ ಯೋಗೀಂದ್ರ ಸಭಾಮಂಟಪದಲ್ಲಿ ನಡೀತದೆ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವ, ಅರ್ಥಾತ್ ಅವರು ಅವತ್ತು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಅಂದು ಬೆಳಗ್ಗೆ ವಿಶೇಷ ಪಂಚಾಮೃತಾಭಿಷೇಕ ಅನ್ನುವಂಥದ್ದು ಸುಮಾರು 9 ಗಂಟೆಗೆ ಇಲ್ಲಿ ಪ್ರಾರಂಭವಾಗ್ತದೆ. ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕ. ಆ ನಂತರದಲ್ಲಿ ಯಾವ ಸುವರ್ಣ ರಥದ ಒಂದು ಕಾರ್ಯಕ್ರಮ ಒಳ ಪ್ರಾಕಾರದಲ್ಲಿ ನಡೀತದೆ. ಇನ್ನು 31ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಉತ್ತರಾರಾಧನಾ ಮಹಾರಥೋತ್ಸವದ ಕಾರ್ಯಕ್ರಮ. ಪ್ರಾತಃ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಉತ್ತರಾರಾಧನಾ ಅಂಗವಾಗಿ ಉತ್ಸವ ಎಂದಿನಂತೆ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಇಲ್ಲಿಂದ ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳು, ಪಾರಾಯಣಗಳ ಮೂಲಕವಾಗಿ ತೆರಳಿ ಅಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕಾರ ಮಾಡಿ, ನಂತರ ಇಲ್ಲಿ ಬಂದ ಮೇಲೆ ವಸಂತೋತ್ಸವ, ಈ ರಂಗಿನ ಒಂದು ಏನು ಸಮರ್ಪಣಾ ಕಾರ್ಯಕ್ರಮ ಇರ್ತದೆ, ಅದು ವಸಂತೋತ್ಸವ ಒಳಗೆ ಬೃಂದಾವನದ ಸಮೀಪದಲ್ಲಿ ನಡೀತದೆ. ಆನಂತರದಲ್ಲಿ ಉತ್ಸವರಾಯರು ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳ ಮೂಲಕವಾಗಿ ಈ ಮಹಾರಥಕ್ಕೆ ಬಂದು ಅಲ್ಲಿ ಮಹಾರಥಾರೂಢರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ, ಆನಂತರದಲ್ಲಿ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನಗಳನ್ನು ಪೀಠಾಧಿಪತಿಗಳಾದಂಥ ನಾವು ನೀಡ್ತೇವೆ. ನಂತರದಲ್ಲಿ ರಥ ಇನ್ನೇನು ಹೊರಡಲಿಕ್ಕೆ ಸಿದ್ಧವಾಗುವಂಥ ಸಂದರ್ಭದಲ್ಲಿ ಎಂದಿನಂತೆ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಮತ್ತು ಸಾಮಾಜಿಕ ಸೇವಕರು ಆದಂತಹ ಕಿರಣ್ ಅವರು ಹೆಲಿಕಾಪ್ಟರ್ನ ತಗೊಂಡು ಬರ್ತಾರೆ. ಅಲ್ಲಿ ಪುಷ್ಪವೃಷ್ಟಿ, ವಿಶೇಷವಾಗಿ ರಥೋತ್ಸವಕ್ಕೆ ಪುಷ್ಪವೃಷ್ಟಿ ಅನ್ನುವಂಥದ್ದು ನಡೀತದೆ. ನಂತರ ರಥ ಮಂತ್ರಾಲಯದ ಪ್ರಮುಖ ಪುರಬೀದಿಗಳಲ್ಲಿ ಸಂಚಾರ ಮಾಡಿ ರಾಘವೇಂದ್ರ ಸರ್ಕಲ್ ತನಕ ಹೋಗಿ ಅಲ್ಲಿಂದ ಮತ್ತೆ ಮರಳಿ ಮಠಕ್ಕೆ ಬರ್ತದೆ. ಅಲ್ಲಿಗೆ ಮಹಾರಥ